Hi sir, good morning. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಸರಿ, ನೀವು ಬಂದು ಹತ್ತತ್ರ 2 ತಿಂಗಳಾಯ್ತು ಅಂತ ಹೇಳಿದ್ರಿ. ಸ್ವಲ್ಪ ಶಾರ್ಟ್ ಕಟ್ ಆಗಿ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಅಂಡ್ ನಿನ್ನೆ ಚೆಕಪ್ ಮಾಡ್ಸಕ್ ಹೋದಾಗ ಅಲ್ಲಿ ಏನೆಲ್ಲ ಆಯ್ತು ಸ್ವಲ್ಪ ಅದನ್ನ ಡೀಟೇಲ್ ಆಗಿ. Okay sir. ನನ್ನ ಹೆಸರು ನನ್ನ ಹೆಸರು ರಂಜಿತಾ ಅಂತ ಸರ್. ನಾನು ಬೆಂಗಳೂರಿಂದ ಜಾಯ್ನ್ ಆಗಿರೋದು. ನನ್ನ ಏಜ್ ಬಂದು 26 years. ನಾನ್ ಜಾಯ್ನ್ ಆಗಿದ್ ಬಂದು ನನಗೆ ಶುಗರ್ ಇದೆ ಮತ್ತೆ ಓವರ್ ವೇಟ್ ಇದ್ದೀನಿ ಅಂತ ಹೇಳಿ ಸರ್. 1 ಮಿನಿಟ್. ವಾವ್, ಇದೇನ್ರಿ ಗೀತಾ ಮೇಡಮ್ ಹೆಂಗಿದ್ದಾರೆ, ಹೆಂಗಾಗೋಗ್ಬಿಟ್ರಿ? ಹಾ, ಸೀರೆ ಕೂಡ ಕಲರ್ ಉಂಟ. ನೈಸ್. ಕಲಿಬೇಕು, ಶೇರ್ ಮಾಡೋದನ್ನ ಕಲಿಬೇಕು. ಓಕೆ. ಎಸ್. ಅದೇ ರೀ ಸರ್, ನಾನು 2 years ಬ್ಯಾಕ್ ಮ್ಯಾರೇಜ್ ಆಗಿತ್ತು. ಅಬೌಟ್ ಆಗ್ತಿತ್ತು ಸರ್. ಕನ್ಸೀವ್ ಆದ್ರೂ ಡಾಕ್ಟರ್ ಹೇಳಿದ್ದಕ್ಕ ನೀವು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೋಬೇಕು, weight ಕಡಿಮೆ ಮಾಡ್ಲೇಬೇಕು ಅಂತ ಹೇಳಿದ್ರು ಸರ್. ಇಲ್ಲ ಅಂದ್ರ ಮತ್ತ ಹಂಗೆ ಆಯ್ತಂದ್ರ ನಿಮ್ದು ಬಾಳ ಪ್ರಾಬ್ಲಮ್ ಆಗ್ತೈತಿ. ಈಗ ಸದ್ಯ ಏನು ಮಗು ಮಾಡ್ಕೊಳ್ಳೋ ಯೋಚನೆ ಬಿಟ್ಬಿಡ್ರಿ ಅಂತ ಹೇಳಿದ್ರು ಸರ್. ಕಂಪ್ಲೀಟ್ ಓವರ್ ವೇಟ್ ಆಗೋವರ್ಗು. ಸೊ ನಾನು ಅಲ್ಲಿವರೆಗೂ ಏನು ಸೀರಿಯಸ್ ಆಗಿ ತಗೊಂಡಿದ್ದಿಲ್ರಿ ಸರ್. ಮತ್ ಇನ್ನೇನ್ ಎಲ್ರು ಕೇಳಕ್ ಕಾಲ 2 ವರ್ಷ ತುಂಬಕ್ ಬಂತ್ರಿ ಸರ್. ಎಲ್ರು ಕೇಳೋರು ಮಗು ಅದು ಇದು ಅಂತೇಳಿ ಹೇಳಕ್ ಆಗ್ತಿರ್ಲಿಲ್ಲ ಅಂತೇಳಿ ಏನಾರು ಮಾಡ್ಲೇಬೇಕು ಅಂತೇಳಿ ಸುನಿತಾ ಮ್ಯಾಮ್ ತುಂಬಾ ದಿನದಿಂದ ಅಪ್ರೋಚ್ ಮಾಡ್ತಿದ್ರು ಸರ್ ನನ್ ಕೋಚ್. ನಾನು ಹ್ಮ್ ಒಂದಿನ ಮಾಡಿ ನಾನ್ ಪ್ರಾಕ್ಟೀಸ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ನೀವೇನ್ ಹೇಳಿದ್ರು ನಾನು ಅದನ್ನ ಫಾಲೋ ಮಾಡ್ತೀನಿ. ಬಟ್ ನನಗೆ ರಿಸಲ್ಟ್ ಬೇಕಂತ ಹೇಳಿದ್ದಾರೆ ಸರ್ ಅವ್ರಿಗೆ. ಹೌದಾ? ಅನ್ಸುತ್ತಾ ರಂಜಿತಾ ಮೇಡಮ್ ನಿಮ್ಗೆ? ಮದುವೆ ಆಗಿಲ್ಲ ಅಂದ್ರೆ ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳ್ತಾರೆ. ಮದುವೆ ಆಯ್ತು ಅಂದ್ರೆ ಯಾಕೆ ವರ್ಷ ಆಯ್ತು ಇನ್ನೂ ಮಗು ಹುಟ್ಟಿಲ್ಲ ಅಂತ ಕೇಳ್ತಾರೆ. ಹ್ಮ್ ಹೌದು ಅಂದ್ರೆ ಸರ್. ಜನಕ್ಕೆ ಇನ್ನೊಬ್ಬರಿಂದ ನಿರೀಕ್ಷೆಗಳೇ ಜಾಸ್ತಿ ಅಲ್ವಾ? ಹೌದೌದೌದು. ಹಾ. ಅವ್ರು ಮಾಡಕ್ ಆಗಲ್ಲ ಸರ್. ಹ್ಮ್ ಓಕೆ. ಸೊ ಸರಿ, ಅದಕ್ಕೆ ನಾನು ಎರಡ್ ಸರಿ ಮಾಡ್ಬೇಕು. ಅಬಾರ್ಟ್ ಆಯ್ತು. ಎರಡು ಸರಿ ಅಬಾರ್ಟ್ ಆಯ್ತು ಹೇಳಿ. ಹೌದ್ರಿ ಸರ್, 2 ಸತಿನೂ ಸೇಮ್ ಪ್ರಾಬ್ಲಮ್. ಮಗುದ್ ಹಾರ್ಟ್ ಬಿಟ್ಟು ಸರಿ ಇಲ್ಲ, ಮೆಚೂರ್ಡ್ ಗ್ರೋತ್ ಇಲ್ಲ. ಆ ಈಗ ಇರೋ ಡೇಸ್ ಗಷ್ಟು ಗ್ರೋತ್ ಇಲ್ಲ ಅಂತ ಹೇಳಿದ್ರು ಸರ್. ಓಕೆ ಹ್ಮ್ ಸರಿ ಹೋಗ್ಬಿಟ್ಟು ನಾನು ಕಮ್ಯುನಿಟಿ ಜಾಯ್ನ್ ಆದೆ ಸರ್. ನನ್ ರಿಸಲ್ಟ್ ನನಗೆ ಮುಂಚೆ ಎಲ್ಲ ಹೆಂಗಾಗ್ತಿತ್ತಂದ್ರ ಮೋಷನ್ ಕ್ಲಿಯರ್ ಆಗ್ತಿದಿಲ್ರಿ ಸರ್, ಏನ್ ಆಗ್ತಿರ್ಲಿಲ್ಲ. ಈಗ ಮೋಷನ್ ಎಲ್ಲ ಕ್ಲಿಯರ್ ಆಗ್ತಾ ಇತ್ರಿ ಸರ್. ಇವಾಗ ನಿದ್ದೆ ಸರಿಗ್ ಆಗ್ತಾ ಇರ್ಲಿಲ್ಲ. ಎರಡಾದ್ರೂ ಆಗ್ತಾ ಇತ್ತು, ಮೂರಾದ್ರೂ ಆಗ್ತಾ ಇತ್ತು. ನಿದ್ದೆ ಸರಿಗ್ ಆಗ್ತಾ ಇದೆ ಸರ್. ಆರಾಮಾಗಿ ಮಲ್ಕೋತೀನಿ, ಬೆಳಿಗ್ಗೆ ಎದ್ದೇಳ್ತೀನಿ. ಮತ್ತೆ ಮಲ್ಗಿದೆ ಅಂದ್ರೆ ಶುಗರ್ ಇರೋ ಕಾರಣ ನಂಗೆ ಯೂರಿನ್ ಪಾಸ್ ಮಾಡಕ್ ಬಾಳ ಎದ್ದೇಳ್ತಿದ್ದೆ ರೀ ಸರ್ ನೈಟ್. ಹ್ಮ್ ಇವಾಗ ಏನು ಎದ್ದೇಳಲ್ರಿ ಸರ್. ನಾನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಎಚ್ಚರನೇ ಆಗಲ್ಲ ಸರ್. ಮಿಡಲ್ ಅಲ್ಲಿ ನೀರ್ ಜಾಸ್ತಿ ಕುಡಿತಾ ಇದ್ದೆ, ಗಂಟ್ಲು ಒಣಗ್ತಾ ಇತ್ತು. ಎತ್ತಿದ್ರೆ ಬಾಟ್ಲ್ ಗಂಟ್ಲೆ ಎತ್ ಬಿಡ್ತಾ ಇದೆ ಸರ್ ಮಿಡ್ ನೈಟ್ ಒಳಗೇನೆ. ಹ್ಮ್ 2 ಲೀಟರ್ ಆತು, 3 ಲೀಟರ್ ಆದ್ರೂ ಆತು. ಅಷ್ಟ್ ನೀರ್ ಕುಡಿದ್ವಿ. ಮತ್ ನೀರ್ ಕುಡಿದ್ರ ಯೂರಿನ್ ಪಾಸ್ ಮಾಡ್ಲೇಬೇಕ್ರಿ ಸರ್. ಮತ್ತ 10 minutes ನಾನ್ ಮಲ್ಗೋದೇ ಲೇಟ್, ಮತ್ತೆ ಎದ್ದೆದ್ದು ಓಡಬೇಕಿದ್ರಿ ಸರ್. ಹಂಗಿತ್ತು ಪ್ರಾಬ್ಲಮ್. ಹ್ಮ್ ಇವಾಗ ಆತರ ಏನು ಇಲ್ಲ ಸರ್, ಆರಾಮಾಗಿ ನಿದ್ದೆ ಮಾಡ್ತೀನಿ. ಪೇಶನ್ಸ್ ಇಲ್ಲ ಸರ್, ಬಾಳ್ ಪೇಶನ್ಸ್ ಬಂದೈತಿ. ಮೆಚುರಿಟಿ ಲೆವೆಲ್ ಜಾಸ್ತಿ ಆಗೈತ್ರಿ ಸರ್ ಈ ಕಮ್ಯುನಿಟಿ ಒಳಗ ದಿನ ಜಾಯ್ನ್ ಆಗೋದ್ರಿಂದ. ಹ್ಮ್ ಮತ್ ನನ್ ಕೈ ಎಲ್ಲಾ ಸಿಬ್ರು ಹೊಡಿತಿತ್ರಿ ಸರ್, ಬಾಳ ಇಲ್ಲೆಲ್ಲಾ ಕಿತ್ಕೋತಿತ್ತು ಸ್ಕಿನ್. ಅದನ್ನು ಕಂಪ್ಲೀಟ್ ಆಗಿ ಹೋಗೈತ್ರಿ ಸರ್. ಅದ್ ಎಲ್ಲಿ ಹೊಂಟಾವ್ ಅವೆಲ್ಲ ಗೊತ್ತಾಗ್ತಿಲ್ಲ. ಅದಂತ್ರು ಏನು ಇಲ್ಲ ಸರ್ ಸ್ವಲ್ಪನು. ಹ್ಮ್ ಮತ್ ಇನ್ನೊಂದ್ ಏನಂದ್ರೆ ನಂಗೆ ಪೀರಿಯಡ್ ಪ್ರಾಬ್ಲಮ್ ಇತ್ತು ಸರ್. ಇವನ್ ನಾ ಮೆಚೂರ್ಡ್ ಆದಾಗಿಂದ ಇಲ್ಲಿವರೆಗೂ ರೆಗ್ಯುಲರ್ ಪೀರಿಯಡ್ ಆದ್ರೂ 2 days ಆದ್ರೂ ಲೇಟ್ ಆಗೋದು, 3 days ಆದ್ರೂ ಲೇಟ್ ಆಗೋದು. ಆಮೇಲೆ ಪೀರಿಯಡ್ ಆದ್ಮೇಲೆ ಓವರ್ ಫ್ಲೋ ಆಗೋದ್ರಿ ಸರ್. 3 days ವರ್ಗು ಏನು ಇರ್ತಿದ್ದಿಲ್ಲ. ಥರ್ಡ್ ಡೇ ಇಂದ 7th day ವರೆಗೂ ನಂಗೆ ಬ್ಲೀಡಿಂಗ್ ಆಗ್ತಿತ್ತು, ಓವರ್ ಬ್ಲೀಡಿಂಗ್ ಆಗೋದು. ಕ್ರಾಂಪ್ಸ್ ಬಾಳ ಇರ್ತಿತ್ತು ಸರ್, ಹೊಟ್ಟೆ ನೋವು ಬಾಳ ಆಗೋದು, ಕಾಲ್ ನೋವು ಬರ್ತಿತ್ತು, ಬೆನ್ನು ಬರ್ತಿತ್ತು. ಇವಾಗ ಏನೂ ಇಲ್ಲ ರೀ ಸರ್. ನಂದ್ ಹೆಂಗಾಯ್ತಂದ್ರೆ ಈ ಕಮ್ಯುನಿಟಿ ಜಾಯ್ನ್ ಆಗಿ 6th day ಗೆನೆ 10 days ಬಿಫೋರ್ ನನ್ ಪೀರಿಯಡ್ ಬಂತ್ರಿ ಸರ್. ನಾನ್ ಮೆಚೂರ್ಡ್ ಆಗಿಂದ ಇಲ್ಲಿವರೆಗೂ ನಂಗೆ ಯಾವತ್ತೂ ಬಿಫೋರ್ ಪೀರಿಯಡ್ ಬಂದಿಲ್ರಿ ಸರ್. ಸೂಪರ್. ಸೊ ಡಾಕ್ಟರ್ ಅದು ಪೀರಿಯಡ್ ಅದು ಎಷ್ಟು ದಿವಸದಲ್ಲಿ ಅದು ಕ್ಲಿಯರ್ ಆಗಿತ್ತು ನಿಮ್ಗೆ? 6 ದಿನ ರೀ ಸರ್. ನಾನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಆಗಿತ್ತು ಸರ್ ಅಷ್ಟ. ಜಸ್ಟ್ 6 days? ಹೌದು ಸರ್. ಹ್ಮ್ ಯಾವ್ದು ಕ್ರಾಂಪಿಂಗ್ ಇಲ್ದರಿ ಸರ್. ಆಮೇಲೆ ಕಾಲ್ ನೋವಿಲ್ಲ, ಸೊಂಟ ನೋವಿಲ್ಲ. ಬಂದಿದ್ದ ಗೊತ್ತಾಗಿಲ್ರಿ ಸರ್. 1ನೇ ಡೇ ಆಗ್ಲಿಲ್ರಿ ಸರ್. 2ರಿಂದ 4ನೇ ದಿನದವರೆಗೂ ಆದ್ರಿ ಸರ್. 5th day ಕಂಪ್ಲೀಟ್ ಆಗಿತ್ರಿ ಸರ್ ನನ್ ಪೀರಿಯಡ್. ಇದು ಹ್ಮ್ ಸೈಕಲ್ ಎಷ್ಟು ಬ್ಲೀಡ್ ಆಗ್ಬೇಕು ಅಷ್ಟ್ ಬ್ಲೀಡ್ ಆಗೈತ್ರಿ ಸರ್. ಓವರ್ ಫ್ಲೋ ಇಲ್ಲ, ಏನಿಲ್ಲ. ಬಾಳ ಅಂದ್ರೆ ನಂದ್ ಇಷ್ಟ ದಿನದೊಳಗ ನನ್ ಪೀರಿಯಡ್ ಎಂಜಾಯ್ ಮಾಡಿದ್ ಆ ಮಂತ್ ರೀ ಸರ್. ಹೆಂಗಾಗದಂದ್ರೆ ಪೀರಿಯಡ್ ಬಂದ್ರೆ ಯಾಕೆ ಪೀರಿಯಡ್ ಬಂತ ಅನ್ಸದಿ ಸರ್. ಬಂದಿಲ್ಲ ಅಂದ್ರೆ ಅಯ್ಯ ಇನ್ನ ಬಂದಿಲ್ಲಲ್ಲ ಅಂತ ಹಾಸ್ಪಿಟ್ಲ್ ಹತ್ರ ಹೋಗೋದು. ಹಾಸ್ಪಿಟ್ಲಿಗೆ ಹೋಗಿ 15 ದಿನ 20 ದಿನ ಆದ್ರೂ ಟ್ಯಾಬ್ಲೆಟ್ ಕೊಟ್ಟು 3 ದಿನಕ್ಕೆ ಆಗ್ತೈತಿ ಅಂತ ಹೇಳೋರು ಸರ್. 15-20 ದಿನ ಆದ್ರೂ ಆಗ್ತಿರ್ಲಿಲ್ಲ. ಹ್ಮ್ ಇದು ನನ್ ಆಮೇಲೆ ಅನಿಸ್ಬಿಡ್ತಿ ಸರ್. 6 ದಿನ ಆಗೈತ್ರಿ ಸರ್. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಪೀರಿಯಡ್.
ಅದ್ರ ರಿಸಲ್ಟ್ ಬರ್ತದೆ ಅನ್ನೋದೇ ನಂಗೆ ಗೊತ್ತಿದ್ದಿಲ್ಲ ಹೇಳ್ಬೇಕಂದ್ರ. ಪೀರಿಯಡ್ ಬಂದ್ ನಂಗೆ ಶಾಕ್ ಆಗ್ಬಿಡ್ತು ಸರ್, ಇದು ಏನ್ ಹಿಂಗೆ. ಆಮೇಲೆ ಬಂದಿದ್ದ ಗೊತ್ತಾಗಿಲ್ರಿ ಸರ್, ಪ್ರತಿ ಮಂತ್ ಹೆಂಗಾಗದ ಏನೋ ಅಂತ ಅನ್ಕೊಳ್ಳೋದು. ಒನ್ ಮಿನಿಟ್ ಮೇಡಮ್. ನೀವ್ ಹೇಳಿದ್ರಿ ಟ್ಯಾಬ್ಲೆಟ್ಸ್ ತಗೊಂಡ್ರು ಒಂದ್ ವಾರ 3 ದಿನಕ್ಕೆ ಆಗುತ್ತೆ ಅಂತ ಹೇಳ್ತಿದ್ರು, ಒಂದ್ ವಾರ ಆದ್ರೂ ಆಗ್ತಿರ್ಲಿಲ್ಲ, 15 ದಿನ ಆದ್ರೂ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರಿ, ಹೌದಾ? ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೂ ಒರಿಜಿನಲ್ ಇಂಟೆಲಿಜೆನ್ಸಿಗೂ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್, ರೈಟ್ ರಾಘವೇಂದ್ರ? ಎಸ್ ಸರ್, ಎಸ್. ಸಿ, ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು. ಓಕೆ, ಇದು ಪ್ರಕೃತಿ, ದೈವ. ಎಸ್, ಹಂಗಾಯ್ತು ಪೀರಿಯಡ್ ಕ್ಲಿಯರ್ ಆತ್ರಿ ಸರ್ ನಂದು. ನಾನ್ ಮತ್ತೆ ಡೌಟ್ ಇತ್ರಿ ಸರ್ ನನಗೆ, ಏನೋ ಇದರಿಂದ ಆಗಿರ್ಬೋದು, ನೆಕ್ಸ್ಟ್ ಮಂತ್ ನೋಡ್ಬೇಕು ಆಕೇತೋ ಇಲ್ಲೋ ಅನ್ನೋದೊಂದ್ ಇತ್ರಿ ಸರ್. ನೆಕ್ಸ್ಟ್ ಮಂತ್ ಅಷ್ಟೇ ರೀ ಸರ್, ಲಾಸ್ಟ್ ಮಂತ್ 21st ಆದ್ರ ಅದ್ರ ನೆಕ್ಸ್ಟ್ ಮಂತ್ 16ಗೆ ಬಂದ್ಬಿಡ್ತೀವಿ ಸರ್. 5th ಡೇ 5 ದಿನ ಮುಂಚೆನ ಪೀರಿಯಡ್ ಆತ್ರಿ ಸರ್ ನಂದು. ಮುಂಚೆ ಹೆಂಗ್ ಆಕಿತ್ತು ಅಂದ್ರೆ ಚಕ್ರ ಮಕ್ಳು ಪೀರಿಯಡ್ ಟೈಮ್ನಾಗ ಕುತ್ಕೊಳಕ್ ಹಾಕಿದಿಲ್ಲ, ನಿತ್ಕೊಳಕ್ ಆಗ್ತಿಲ್ಲ, ಹಂಗ ಆಕಿತ್ರಿ ಸರ್. ಪೀರಿಯಡ್ 3 ಡೇಸ್ಗೆ ನಮ್ಮ ಮನೆ ಓಪನಿಂಗ್ ಇತ್ರಿ ಸರ್, ನಮ್ಮ ಅಮ್ಮ ಮನೆ. ನನ್ ಪೂಜೆ ಕುತ್ಕೋಬೇಕಂತ ಹೇಳಿದ್ರು, ಅವ್ರಿಗೆ ಕುತ್ಕೊಳಕ್ ಆಗಲ್ಲ ಅಂತ ಹೇಳಿ. ಅವ್ರು ಹೇಳ್ದೆ ನನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ರಿ ಸರ್. ಹಿಂಗ್ ಹೇಳ್ಬಿಟ್ಟಾರ, ನನಗ್ ಕುತ್ಕೊಳಕ್ ಆಕೈತೋ ಇಲ್ಲೋ, ಮತ್ ಪೂಜೆ ಎಲ್ಲಿ ಪ್ರಾಬ್ಲಮ್ ಆಕೈತೋ. ಆಮೇಲೆ ಕೊಡ ಬೇರೆ ಹೊತ್ಕೊಂಡೋಗ್ ಕುತ್ಕೋಬೇಕಿತ್ರಿ ಸರ್ ನಾನು. ಅದೆಲ್ಲ ಬಾಳ ಪ್ರೊಸೆಸ್ ಇರ್ತೈತಿ, ಏನ್ ಮಾಡೋದು ಅನ್ನೋದು ಬಾಳ ಯೋಚನೆ ಐತಿರಿ ಸರ್. ಬರೀಕಲ್ಲ ನಡ್ಯಾಕ್ ಹಾಕಿದಿಲ್ರಿ ಸರ್, 500 ಇಂದ 600 ಮೀಟರ್ ದೂರ ಐತಿ ಸರ್ ನಮ್ಮ ಮನಿಗೂ ಒಳಗೂ ಹರಿಹರದೊಳಗ. ಹೋಗೇನ್ರಿ ಸರ್ ನಾನ್ ನಡ್ಕೊಂಡು, ಆ ಕಡೆಯಿಂದಾನು ಬರಿಕಾಲೊಳಗ ಬಂದೇನಿ. ದೊಡ್ಡ ತಾಮ್ರದ ಕೊಡ ಹೊತ್ಕೊಂಡ್ರಿ ಸರ್ ತಲಿ ಮೇಲೆ. ಒನ್ ಮಿನಿಟ್. ನೀವು ಹರಿಹರದಲ್ಲಿ ಅಂತ ಹೇಳಿದ್ರಿ, 500 ಇಂದ 600 ಮೀಟರ್ ನಿಮ್ದು ಮನೆಯಿಂದ ಹೊಳೆ. ಸರ್ ನಿಮ್ದು ನದಿ ಹರಳಳ್ಳಿ? ಇಲ್ರಿ ಸರ್, ಮನಿ ಹರಿಹರದಾಗ ಇರೋದ್ರಿ ಸರ್, KB ಹತ್ರನೇ ಸರ್ ಮನಿ. ಬಾಳ್ ನಿಯರ್, ವಾಕೇಬಲ್ ಡಿಸ್ಟೆನ್ಸ್ ಹೊಳಿ. ಯಾಕೆ ಹೇಳಿದೆ ಅಂದ್ರೆ, ನಾನು ಕನ್ಯಾ ನೋಡಕ್ ಹೋಗಿದ್ದೆ, ಇಲ್ಲಿ ಆ ನದಿ ಹರಳಳ್ಳಿ ಅಂತ ಒಂದ್ ಐತೆ, ಐತ್ರಿ ಸರ್, ಐತ್ರಿ. ಅವರು ಉಪ್ಪಿಟ್ಟು ಮಾಡಿದ್ರು, ಬಾಳೆಹಣ್ಣು ಸುಲ್ದಿಟ್ಟಿದ್ರು, ಗೊತ್ತಾ? ಬಾಳೆಹಣ್ಣು ಸುಲಿಯಕ್ಕೂ ಕಷ್ಟ ಆಗ್ಬಾರ್ದು ಅಳಿಯನಿಗೆ ಅಂತ ಹೇಳಿ, ಅದಕ್ಕೆ ನೆನಪೈತೆ ನಿಮಗೆ? ಹಾ ರೀ ಸರ್. ಓಕೆ, ಕಂಟಿನ್ಯೂ ಮಾಡಿ. ಅವತ್ ಕೊಡ, ಅದಕ್ಕಿಂತ ಮುಂಚೆ ನಮ್ಮ ಅಣ್ಣನ್ ಮನೆಯಲ್ಲೂ ನಾನು ಕೊಡ ಹೊತ್ತಿದ್ದೆ ರೀ ಸರ್. 5 ಹೆಜ್ಜೆ ಹೋಗ್ಬೇಕು, ಆಮೇಲೆ ಅದನ್ನ ಯಾರ ಸ್ವಲ್ಪ ಎತ್ತಿ ಒಂದ್ 5 ನಿಮಿಷ ಇಟ್ಕೋಬೇಕು, ಇಲ್ಲ ಹಿಂಗ ಕೈಯಾಗ ಹಿಡ್ಕೊಂಡ್ ಮುಂದಕ್ ಬರವ ಹಿಂಗ ಹೋಗ್ಬೇಕ್ರಿ ಸರ್. ಹಂಗಾಗಿತ್ತು. ಇಲ್ಲ ನಮ್ಮ ಅಮ್ಮ ಮನೆಗೂ ಹಂಗೆ ಆಕೈತೋ ಏನೋ, ನಾ ಕೊಡ ಹೊರಕ್ ಆಕೇತೋ ಇಲ್ಲೋ. ಅವಾಗೂ ಅಷ್ಟೇ ಏನೋ ಹೊರ್ತೀನಿ ಅಂತ ಹೇಳ್ಬಿಟ್ಟೆ, ಇವಾಗೂ ಹೊತ್ಕೊಂಡ್ಬಿಟ್ಟೆ. ಅಲ್ಲಿ ಕೊಡ ಹೊತ್ತೋಡ್ರಿ ಸರ್, ಮನಿ ಹತ್ರ ಬಂದು ಅರ್ಧ ಗಂಟೆ ನಿಲ್ಸ್ಯಾರ್ರಿ ಪೂಜಾರ್ ನನ್ ಹೊರಗ. ಯಾಕಂದ್ರ ನಂದಿ ಹೋಗಿಸ್ಬೇಕು ಒಳಗ, ಆಮೇಲೆ ದೇವ್ರ ಮನಿ ದೇವ್ರ ಹೋಗಿಸ್ಬೇಕು, ಹಂಗ ಹಿಂಗ ಅಂತೇಳಿ ಅರ್ಧ ಗಂಟೆ ನಿಲ್ಸ್ಯಾರಿ ಸರ್. ನಾನು ಅಲ್ಲಿಂದ ಬಂದ್ಮೇಲು ಸ್ವಲ್ಪನು ಏನೋ ಅನ್ಸಿಲ್ರಿ ಸರ್ ಅವತ್ ಕೊಡ ಹೊತ್ತಿದ್ದು. ಯಾರ್ಗೂ ಲಿಫ್ಟ್ ಮಾಡಕ್ ಬಿಟ್ಟಿಲ್ಲ ಸರ್ ಕೊಡನ. ಅಟ್ಲೀಸ್ಟ್ ಸಪೋರ್ಟ್ ಹಿಡ್ಕೋತೇನೆ ಅಂದ್ರೆ ನಾ ಹಿಡ್ಕೊಳಕ್ ಬಿಟ್ಟಿಲ್ರಿ ಸರ್ ಅವತ್. ಬರೀ ಕಾಲೊಳಗ್ ಬಂದೇನ್ರಿ ಸರ್ ನಡ್ಕೊಂಡು. ಬರೀ ಕಾಲೊಳಗ್ ಹೋಗೇನಿ. ನನ್ ಬರೀ ಕಾಲೊಳಗ್ ಬರೀ ಹೊರಗೆ, ಮನಿ ಹೊರಗೆ ಟೈಲ್ಸ್ ಮೇಲಿಂದ ಕಾಲು ನಾರ್ಮಲ್ ನೆಲಕ್ಕ ನಾನು ಇಡ್ತಿರ್ಲಿಲ್ರಿ ಸರ್. ಅಂದ್ರೆ ನನಗ್ ಅಷ್ಟು ಬಾಳ್ ಪೇನ್ ಅನ್ಸದ್ರಿ ಸರ್. ಅದ್ ಏನ್ ಹಿಂಗ ಆಕೈತಲ್ಲ, ನನ್ ಗಂಡ ಇಷ್ಟು ಸೂಕ್ಷ್ಮ ಆದ್ರೆ ಹೆಂಗೆ, ಇಲ್ಲ ದಪ್ಪ ಹಿಂಗ್ ಕೆಳಗಡೆ ಲೇಯರ್ ಬರೋದಿಲ್ರಿ ಸರ್, ಆ ತರ ಸಾಕ್ಸ್ ಹಾಕೋಬೇಕಿತ್ ನಾನ್. ದೇವಸ್ಥಾನಕ್ಕೆ ಹೋಗ್ಬೇಕು ಒಳಗ, ಫೌಂಡೇಶನ್ ಗಿಂಡೇಶನ್ಗೆಲ್ಲ ಹೋದ್ರೆ ನಂಗ್ ಬಾಳ್ ಪ್ರಾಬ್ಲಮ್ ಅನ್ಸ್ಬಿಡೋದೆ ಸರ್. ನಡ್ಯಾಕ್ ಆಗ್ತಿದ್ದಿಲ್ಲ ನಂಗ್ ಬರೀಕಲ್. ಅವತ್ತು ಸರಿ ಸರ್ ಅವ್ರಿಗೂನು, ಏನ್ ಬರೀ ಕಾಲೊಳಗ್ ಇಷ್ಟೆಲ್ಲಾ ನಡ್ದ್ಬಿಟ್ಲಲ್ಲ ಇವಳು ಅಂತಂದೇಳಿ 3 ತಾಸ್ ಕುಂತೇನ್ರಿ ಸರ್, ಕಂಟಿನ್ಯೂ 3 ತಾಸ್ ಪೂಜಾರಿ ಸರ್. ಅದಾದ್ಮೇಲೆ ಸ್ವಲ್ಪನೂ ಮಿಸ್ ಕಾಡಿಲ್ರಿ ಸರ್. ಹೆಂಗ್ ಕುಂದ್ರಸ್ತಾರ ಹಂಗ ಇನ್ನ 3 ತಾಸ್ ಕುಂದ್ರಸಿದ್ರು ನಾ ಕುಂದ್ರಂಗ್ ರೆಡಿ ಇದ್ದೆ ರೀ ಸರ್. ಅದನ್ನು ನಂದ್ ಅಮೇಜಿಂಗ್ ರಿಸಲ್ಟ್ ಸರ್. ಯಾಕಂದ್ರೆ ನನಗೆ ಇಷ್ಟೊತ್ತಿಗೆ ಮಾತಾಡಿದ್ನಲ್ರಿ ಸರ್, ಇಷ್ಟೊತ್ ಕುಂತ್ರು ನಾನ್ ಬ್ಯಾಕ್ ರೆಸ್ಟ್ ಮಾಡ್ಬೇಕಿತ್ರಿ ಸರ್. ಯಾಕಂದ್ರೆ ನಂಗೆ ಸೊಂಟ ಎಳ್ಯಾಕ್ ಸ್ಟಾರ್ಟ್ ಆಗ್ಬಿಡುದು ಸರ್. ಈಗ ಏನು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಸೊಂಟ ನೋರಿ ಸರ್ ನನಗೆ. ಎಂತಿಲ್ಲ ಸರ್ ಇವಾಗ. ಏನ್ ಅದು ಎಲ್ಲೆಲ್ಲಿ ಹೊಂಟವ ಏನೋ ರಿಸಲ್ಟ್ ನಾನು ಕಾಯಿಲೆಗಳು ಇಷ್ಟೆಲ್ಲಾ ಇದ್ವಾ ಅಂತ ನನಗೆ ಅನಸ್ತತ್ರಿ ಸರ್. ಲೆಗಮೆಂಟ್ ಟೇರ್ ಆಗಿತ್ರಿ ಸರ್ ನಂದು. ನಡ್ಯಾಕ್ ಹಾಕಿದ್ದಿಲ್ಲ, ಜೋರಾಗಿ ನಡೆದ್ರ ಕಾಲ್ ಸ್ಲಿಪ್ ಆಗೋದು, ಇಲ್ಲ ಏನೋ ಒಂದು ಟ್ವಿಸ್ಟ್ ಆಗ್ಬಿಡೋದು ಸರ್, ಬಾಳ್ ನೋವು ಅನ್ಸೋದು. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಒಂದ್ 7-6 ಡೇಸ್ಗೆನೆ ನನಗೆ ಎಷ್ಟು ಚಲೋ ರಿಸಲ್ಟ್ ಬಂತಂದ್ರೆ ಸರ್, ನಾನ್ ಜಂಪಿಂಗ್ ಜಾಕ್ಸ್ ಮಾಡಿದ್ರುನು ನನ್ ಕಾಲ್ ಸ್ಲಿಪ್ ಆಗ್ತಿರ್ಲಿಲ್ರಿ ಸರ್. ಎಷ್ಟು ವರ್ಷದಿಂದ ಆ ಸಮಸ್ಯೆ ಇದೆ ನಿಮ್ಗೆ? 2019ರಿಂದ ಸರ್ ನಂದು ಅದು ಲೆಗಮೆಂಟ್ ಟೇರ್ ಆಗಿರೋದು. 4-5 ವರ್ಷದಿಂದ ಆ ಸಮಸ್ಯೆ ಇತ್ತು? ಹೌದು ಸರ್, ಹೌದ್ರಿ. ಓಕೆ, ಇಲ್ಲಿ ಬಂದು ಒಂದು 7-8 ದಿವಸದಲ್ಲೇ ಅದು ನಿಮ್ಗೆ ಗೊತ್ತಿದ್ರೆ ನೀವು ಜಂಪಿಂಗ್ ಜಾಕ್ಸ್ ಮಾಡಿದ್ರಿ, ಅದು
ಪೇನ್ ಬಂದಿಲ್ಲ? ಪೇನ್ ಬಂದಿಲ್ಲ, ಸ್ಲಿಪ್ ಆಗಿಲ್ರಿ ಸರ್. ಮೇನ್ ಪೇನ್ ಅನ್ನೋದ್ಕಿಂತ ನನಗೆ ಪೇನ್ ಯಾವಾಗ ಆಕಿತ್ತು ಅಂದ್ರೆ ಕಾಲ್ ಸ್ಲಿಪ್ ಆದಾಗ ಆಗದ್ರಿ ಸರ್ ಪೇನ್. ಹ್ಮ್ ಸ್ಲಿಪ್ ಆತು ಅಂದ್ರೆ ಕಾಲ್ ನನ್ ಜೀವನ ಹೋತ್ ಅನ್ನಿಸ್ಬೇಕ್ರಿ ಸರ್, ಅಷ್ಟು ನೋವಾಗದ್ರಿ ಸರ್. ಆ ಭಯಕ್ಕೆ ನಾನು ಸ್ಲಿಪ್ ಆಕೈತೆ ಅನ್ನೋ ಭಯಕ್ಕೆ ಏನೂ ಮಾಡ್ತಿರ್ಲಿಲ್ರಿ ಸರ್. ಇವ್ರ ಹ್ಮ್ ಎಲ್ಲಾರ ಕರ್ಕೊಂಡ್ ಹೋದ್ರು ಅಂದ್ರೆ ನನಗೆ ಒಂದ್ ಹಿಂಗ್ ಏನಾರ ಕ್ಲೈಂಬ್ ಹತ್ತದ್ ಬಂತಂದ್ರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡದ್ರಿ ಸರ್. ಹೋಗ್ತಿರ್ಲಿಲ್ಲ ನಾನು ಅವ್ರ ಜೊತೆ, ಕೆಳಗ ಕುತ್ಕೊಂಡ್ಬಿಡ್ತಿದ್ದೆ. ಹ್ಮ್ ಹಂಗಾಗೋದು. ಈಗ ಹೆಂಗ್ ಆಗ್ಬಿಡೈತೆ ಅಂದ್ರೆ ಕಾಲು ಬಾಳ ಆರಾಮ ಐತ್ರಿ ಸರ್. ನನಗ್ ನಡ್ಯಾಕ ಬಾಳ ನಡೀತಿರ್ಲಿಲ್ರಿ ಸರ್. ನಾನು ಒಂದ್ ಅಂಗಡಿಗೆ ಹೋಗ್ಬೇಕಂದ್ರೆ ಒಂದ್ ಗಾಡಿ ಬೇಕು, ಕೈಯಾಗ ಗಾಡಿ ಐತ್ರಿ ಸರ್. ಎಲ್ಲಿ ಹ್ಮ್ ಹೋಗ್ಬೇಕು ನಂಗ್ ಸ್ಕೂಟಿ ಬೇಕ್ರಿ ಸರ್. ಈಗ ಹೆಂಗಾಗೈತೆ ಅಂದ್ರೆ 4-5 ಕಿಲೋಮೀಟರ್ ನಂದು ವರ್ಕ್ ಪ್ಲೇಸ್, ನಂದು ಮನಿ ಒಳಗ ನನ್ 4-5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸರ್, ಮನಿಗೂ ವರ್ಕಿಗೂ. ಹ್ಮ್ ಆರಾಮ್ ನಡ್ಕೊಂಡೋಗಿ ನಡ್ಕೊಂಡ್ ಬರ್ತೇನ್ರಿ ಸರ್. ಏನೂ ನೋವು ಬರಲ್ಲ, ಏನೂ ಪೇನ್ ಇಲ್ರಿ ಸರ್ ನಂಗೆ. ಸ್ಕೂಟಿಗೆ ರೆಸ್ಟ್ ಸಿಕ್ತಿ ಇವಾಗ? ಹೌದ್ರಿ ಸರ್. ಶೇಕ್ ಕುಡ್ದಿದ್ರಿ ನೀವು, ರೆಸ್ಟ್ ಸಿಕ್ಕಿದ್ದು ಸ್ಕೂಟಿಗೆ. ಓಕೆ, ಸೂಪರ್. ಓಕೆ, ಹೇಳಿ. ನಿಮ್ದು ಶುಗರ್ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಇತ್ತು ಶುಗರ್? ಶುಗರ್ ಬಂದು ನಂಗ್ ಶುಗರ್ ಎಷ್ಟೊಂದ್ ವರ್ಷದಿಂದ ಇತ್ತು ಗೊತ್ತಿಲ್ರಿ ಸರ್. ಆಕ್ಸಿಡೆಂಟ್ ಆದಾಗ ಚೆಕ್ ಮಾಡಿದ್ದು ನನಗ್ ಗೊತ್ತಾಗಿದ್ದು 2019ರಲ್ಲಿ ನಂಗೆ ಶುಗರ್ ಐತಿ ಅಂತ ಹೇಳಿ. ಅಂದ್ರೆ 4-5 ವರ್ಷದಿಂದ ಶುಗರ್ ಇತ್ತು. ಹಾ ರೀ ಸರ್. ಆಮೇಲೆ ಹ್ಮ್ ಏನಾತಂದ್ರೆ ಶುಗರ್ ಇಂದು ನಾನ್ ಶುಗರ್ ಕಾನ್ಸಂಟ್ರೇಟ್ ಮಾಡಿದಿಲ್ರಿ ಸರ್. ಇಷ್ಟೆಲ್ಲಾ ರಿಸಲ್ಟ್ ಬರೋದ್ರಿಂದ ನಾನ್ ಮನೆಯಲ್ಲೇ ಚೆಕ್ ಮಾಡ್ಕೊಂಡೆ ಸರ್ ಶುಗರ್ದು. 1 ನಿಮಿಷ ಹ್ಮ್ ಸರ್. ಹ್ಮ್ ಸಾಹೇಬ್ರು ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬ್ಲೂ ಟಿ ಶರ್ಟ್ ಹಾಕೊಂಡ್ರೆ. ಹಾ ಸರ್. ಇಲ್ರಿ ಸರ್, ಅವ್ರು ಶೇಕ್ ಮಾಡಕ್ ಕುಂತಿದ್ರಿ ಸರ್, ನಾನು ಬಾ ಕುತ್ಕೊಂಡಿರೋದು. ನೋಡಿ. ಅದೇ ಏನ್ ಹೇಳಕ್ ಕುಂತಿದ್ದೀರಿ ಸರ್. ಹ್ಮ್ ಇದಪ್ಪ ಅಂದ್ರೆ ಹೆಂಗೆ ಇರ್ಬೇಕು. ಸರಿ. ಶುಗರ್ ಆಗೈತಲ್ರಿ ಸರ್, ಬೆಳಿಗ್ಗೆ ಯಾವಾಗ ಚೆಕ್ ಮಾಡಿದ್ರು 270 ಬಿಫೋರ್ ಫುಡ್ ಇರೋದ್ರಿ ಸರ್. 250 ಮ್ಯಾಲೆ ರೀ ಸರ್. ಒಟ್ಟು ಯಾವಾಗ ಚೆಕ್ ಮಾಡಿದ್ರು ಹ್ಮ್ ಏನ್ ತಿಂದಿಲ್ಲ ಅಂದ್ರೂ ಒಂದೊಂದ್ಸತಿ ಎಲ್ಲಾ ಕಂಟ್ರೋಲ್ ಮಾಡಿ ಚೆಕ್ ಮಾಡಿದ್ರು ಹಂಗೆ ರೀ ಸರ್. ಹ್ಮ್ ಇನ್ಸುಲಿನ್ ತಗೊಂಡ್ ಸರ್ ಅವಾಗೆಲ್ಲ ಮುಂಚೆ ಇನ್ಸುಲಿನ್ ತಗೊಂಡ್ ಚೆಕ್ ಮಾಡಿದ್ರು ಅಷ್ಟೇ ಇರೋದ್ರಿ ಸರ್. ಇನ್ ಏನ್ ಮಾಡ್ಬೇಕು ಅನ್ನೋದು ನನಗೆ ತಲೆ ಕೆಟ್ಟ ಹೋಗೋದ್ರಿ ಸರ್. ಹಂಗಾಗದ್ರಿ ಸರ್ ಅದು. ಈಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 2 ಮಂತ್ಸ್ ಆತೇನೋ ಸರ್. ನಾನು 1 ಮಂತ್ 20 ಡೇಸ್ಗೆನೋ ಚೆಕ್ ಮಾಡ್ಕೊಂಡಿದ್ದೆ ಅನ್ಸುತ್ತೆ. ಹ್ಮ್ ಬಿಫೋರ್ ಫುಡ್ ಏನಿಲ್ಲ ಅಂದ್ರೆ 70 ಬರ್ತಾ ಇತ್ರಿ ಸರ್. 70 ಐತ್ರಿ ಸರ್ ಬಿಫೋರ್ ಫುಡ್. ವಾ ಆಫ್ಟರ್ ಫುಡ್ ನಂದು ಅಲ್ಲಿಂದ ಇಲ್ಲಿವರೆಗೂ ಅಷ್ಟ್ ಲೆವೆಲಿಗೆ ಬಂದೇ ಇಲ್ರಿ ಸರ್ ಶುಗರ್. ಹ್ಮ್ ಒನ್ ಇನ್ ಕೇಸ್ ಕಂಟ್ರೋಲ್ನಾಗ ಇದ್ರೂನು ಹೆಂಗ್ ಬರೋದಂದ್ರ 100, 140 ಹಿಂಗ್ ಬರೋದ್ರಿ ಸರ್. ಈಗ ಹೆಂಗಾಗಂದ್ರೆ ಕಂಪ್ಲೀಟ್ ನಾರ್ಮಲ್ ತೋರ್ಸಕ್ ಕುಂತ್ರಿ ಸರ್ ಅದು ಶುಗರ್. ಟ್ಯಾಬ್ಲೆಟ್ ತಗೊಂಡ್ರೆ ನನಗೆ ಕಾಲ್ ಉರಿ ಕೈ ಉರಿ ಬರಾಕ್ ಕುಂತ ಸರ್. ಟ್ಯಾಬ್ಲೆಟ್ ಇಲ್ಲ ಅಂದ್ರೆ ಆರಾಮ್ ಅದೇನ್ರಿ ಸರ್ ಈಗ ನಾನು. ವಾ ಸೂಪರ್. ಓಕೆ, ಸೊ ಒಂದ್ಸರಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೇಕಿತ್ತು. ನೀವು ಹೋಗ್ಬಿಟ್ಟು ಒಂದ್ಸರಿ ಬ್ಲಡ್ ರಿಪೋರ್ಟ್ ಮಾಡಿಸ್ಬಿಟ್ಟು ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಏನಾದ್ರು ಮೆಡಿಸಿನ್ ಡೋಸ್ನ ಕಡಿಮೆ ಮಾಡ್ತಾರೆ ಅಂತ ನೋಡ್ಕೋಬೇಕು. ಹಾ ಸರ್. ಸರಿ. ಓಕೆ. ಸರ್ ಇದು ನೆಕ್ಸ್ಟ್ ನಿನ್ನೆ ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಮಾಡಕಂತ ಹೋಗಿದ್ವಿ ಸರ್. ಆಕ್ಚುಲಿ ಅವ್ರಿಗೆ ತೋರ್ಸ್ಬೇಕಂತ ಹೋಗಿದ್ದೆ ಸರ್. ನಂದ್ ಗೈನಿಕ್ ಖಾಲಿ ಸರ್. ಅವರು ಹ್ಮ್ ಫ್ರೀ ತೋರ್ಸ್ಬಿಡೋಣ, ಯಾಕ ಇದ್ರು ತಗೋತಿದ್ನಲ್ಲ ಏನ್ ಹೇಳ್ತಾರ ನೋಡೋಣ ಅಂತ ಹೇಳಿ ಕನ್ಸಲ್ಟ್ ಮಾಡಿದ್ರಿ ಸರ್. ಅವ್ರು ಸ್ಕ್ಯಾನ್ ಮಾಡಿ ನೋಡಿದ್ರು ಸರ್. ಹೇಳಿದ್ರು, ನಾನು ಹೇಳ್ದೆ ನನ್ ಪೀರಿಯಡ್ ರೆಗ್ಯುಲರ್ ಆಗ್ತಾ ಇತ್ರಿ ಮ್ಯಾಮ್, ಟ್ರೈ ಮಾಡ್ಬೋದಾ ಹೆಂಗೆ ಏನು ಅಂತ. ಹ್ಮ್ ಸರಿ ಆಯ್ತು ಅಂತಂದೇಳಿ ಸ್ಕ್ಯಾನ್ ಮಾಡಿ ನೋಡೋಣ ಯಾವಾಗ ಪೀರಿಯಡ್ ಆಯ್ತು ಅಂತ ಕೇಳಿ ಸರ್. ಡೇಟ್ ಹೇಳ್ದೆ, ಸ್ಕ್ಯಾನ್ ಮಾಡಿ ನೋಡೋಣ ಬರ್ರಿ ಅಂತ ಹೇಳಿ ಸ್ಕ್ಯಾನ್ ಮಾಡಿದ್ರು ಸರ್. 20 ಇಂದ 20 ಡೇಸ್ ಆಗುತ್ತೆ ನಿಮ್ ಪ್ರಕಾರ ಇವತ್ತಿಗೆ. ನೋಡೋಣ ಸ್ಕ್ಯಾನ್ ಅಲ್ಲಿ 20 ಡೇಸ್ ತೋರ್ಸಿದ್ರೆ ನೋಡೋಣ ಅಂತ ಹೇಳಿ ಕರ್ಕೊಂಡ್ ಹೋಗಿದ್ರು ಸರ್ ಸ್ಕ್ಯಾನ್ಗೆ. ಹ್ಮ್ ಸ್ಕ್ಯಾನ್ ಸರ್ 23 ಡೇಸ್ 3rd ಡೇ ತೋರಿಸ್ತಾ ಇತ್ತಂತೆ ಸರ್ ಸ್ಕ್ಯಾನ್ ಒಳಗ ಪೀರಿಯಡ್ ಆಗಿ. ಹ್ಮ್ ಅಂದ್ರ ಸರ್ ಏನಾದ್ರು ಪ್ಲಾನ್ ಟ್ರೈ ಮಾಡಿದ್ರ ಅಂತ. ಹಾ ಮ್ಯಾಮ್ ಮಾಡಿದೀವಿ ಅಂತ ಹೇಳಿದಿಕ್ಕ ನೋಡೋಣ. ಇಲ್ಲಿ ರಿಪೋರ್ಟ್ ಪ್ರಕಾರ ಈ ಸತಿ ಸಕ್ಸಸ್ ಆಗ್ಬೋದು ವಾ ಬೇಬಿ. ಯಾಕಂದ್ರೆ ಹ್ಮ್ 20 ತೋರಿಸ್ತಾ ಐತಿ, ಸಕ್ಸಸ್ ಆಗೋ ಚಾನ್ಸಸ್ ಬಾಳ ಐತಿ. ಇನ್ ಕೇಸ್ ಪೀರಿಯಡ್ ಆದ್ರೆ 2 ಡೇಸಿಗೆ ಬರ್ರಿ ಅಂತ ಹೇಳಿದ್ರಿ ಸರ್. ಆಮೇಲೆ ಹ್ಮ್ ಅವ್ರೊಂದ್ ಮಾತು ಸರ್ ನನಗೆ, ಇಷ್ಟು ಕಮ್ಮಿ ಡ್ಯೂರೇಷನ್ ಒಳಗ ಇಷ್ಟು ಚೆನ್ನಾಗ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ ಬಂದಿರೋದು ನಾನು ಫಸ್ಟ್ ಪೇಷಂಟ್ ನಾನು ನೋಡ್ತಿರೋದು ಹೊಟ್ಟಿ ಒಳಗ. ಹ್ಮ್ ಹೆಂಗ್ ಅವ್ರ ಎಷ್ಟ್ ಖುಷಿ ಒಳಗ್ ಹೇಳಿದ್ರು ಸರ್. ಅವ್ರ ಫಸ್ಟ್ ಟೈಮ್ ಹೆಂಗ್ ಹೇಳ್ಬಿಟ್ಟಿದ್ರು ಅಂದ್ರ
ನಾವ್ ಮಕ್ಳೇ ಮಾಡ್ಕೋಬಾರ್ದಪ್ಪ ಅನ್ನೋಷ್ಟು ನಮಗೆ ಪ್ರಾಬ್ಲಮ್ಗಳು ಹೇಳಿದ್ರಿ ಸರ್ ಅವ್ರು. ಹ್ಮ್ ಅದೈತಿ, ಜಾಸ್ತಿ ಐತಿ, ಅದ್ ಜಾಸ್ತಿ ಐತಿ, ಇದ್ ಜಾಸ್ತಿ ಐತಿ, ನಿಮಗೆ ಬಾಳ್ ಕಷ್ಟ ಆಕತಿ, ಬಾಳ್ ಪ್ರಾಬ್ಲಮ್ ಆಕತಿ ಅಂತಂದ್ ಹೇಳಿ. ನಿನ್ನೆನು ನಾವು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಭಯ ಆಗದ್ರಿ ಸರ್. ಮತ್ತೆ ಎಷ್ಟ್ ಖುಷಿ ಒಳಗೋಗಿ ಎಷ್ಟ್ ಖುಷಿ ಹೊರಗ್ ಬಂದೇವ್ ಅಂತ ನಮಗೆ ಗೊತ್ತ್ರಿ ಸರ್. ಹ್ಮ್ ಆರಾಮಾಗಿ ನೀವು ಈಗ ಇನ್ ಕೇಸ್ ಅದು ಕನ್ಫರ್ಮ್ ಆಗ್ಲಿಲ್ಲ ಅಂದ್ರೆ ಅಂತ ಹೇಳಿ ಎಗ್ ಡೆವಲಪ್ಮೆಂಟ್ ಗೆ ಅಂತ ಟ್ಯಾಬ್ಲೆಟ್ ಕೊಟ್ರು ಸರ್. ಹ್ಮ್ ಸ್ಟಾರ್ಟ್ ಮಾಡಿ ಪೀರಿಯಡ್ ಆಗಿ ಸೆಕೆಂಡ್ ಆಗಿ ಬನ್ನಿ, ನೀವ್ ಆರಾಮಾಗಿ ಮಗು ಟ್ರೈ ಮಾಡ್ಬೋದು, ಹೆಲ್ದಿ ಬೇಬಿ ಆಕೈತಿ ನಿಮಗೆ ಅಂತ ಹೇಳಿದ್ರಿ ಸರ್ ಅವ್ರು. ವಾವ್. ಸಿ, ನಾವಿಲ್ಲಿ ಹೇಳ್ತಾ ಇರ್ತೀವಿ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ವೈದ್ಯಕೀಯ ಲೋಕಕ್ಕೆ ಗೊತ್ತಿಲ್ಲದ ಅಚ್ಚರಿ, ಪ್ರಪಂಚಕ್ಕೆ ಗೊತ್ತಿರದ ಸತ್ಯ ಅಂತ. ಇವಾಗ ಇದು ಸತ್ಯ ಆಯ್ತು ಅಂತ ಅನ್ಸ್ತೀರ? ನನಗೆ ಹೆಂಗಾತಂದ್ರೆ ಸರ್ ಹೇಳ್ಬೇಕಾದ್ರೆ ನೀವ್ ನಂಬಲ್ಲ, ಗೂಸ್ ಬಂಪ್ಸ್ ಇದ್ದಿತ್ರಿ ಸರ್ ನನ್ ಕೈ ಒಳಗೆಲ್ಲ. ಹಿಂಗ್ ಹೇಳ್ತಾರಲ್ಲ ಇವ್ರು ಅಂತ ನಿಜವಾಗ್ಲೂ ರೀ ಸರ್, ಕಣ್ಣಾಗ ಒಂದ್ರೆ ನೀರೊಂದು ಬರ್ಲಿಲ್ಲ ನೋಡ್ರಿ ಸರ್, ಅಷ್ಟೇ ಎಕ್ಸೈಟ್ ಅನ್ಸ್ಬಿಡ್ತು ನನಗೆ ಅವ್ರು ಹೇಳಿದ್ ಕೇಳಿ. ನಿಜ ನನಗೆ ಅವ್ರು ಮತ್ತೇನ್ ಹೇಳ್ತಾರ ಟೆನ್ಷನ್ ಆಗರಿ ಸರ್. ನಾವ್ ಹೋಗಿದ್ದು ಅವ್ರು ಹೇಳಿದ್ ನೋಡ್ಬಿಟ್ರ ಅಷ್ಟೊಂದ್ ಹೀಲ್ ಆಗ್ಬಿಡ್ತ. ಹೊಟ್ಟಿ ಒಳಗ ಗರ್ಭಕೋಶದ ಮೇಲೆ ಗುಳ್ಳೆ ಐತೆ ಅಂತ ಹೇಳಿದ್ರಿ ಸರ್ ಅವ್ರು ನನಗೆ. ಹ್ಮ್ ಅದ್ರಿಂದ ಕೊಡ್ತಾರ ಮೇಡಮ್ ರೀ. ಅವ್ರು ಹೇಳಿದ್ದು ನೋಡ್ಬಿಟ್ರೆ ನನಗೆ ನಿನ್ನೆ ನಿಜವಾಗ್ಲೂ ಫಸ್ಟ್ ಮಾತಾಡ್ಸಿದ್ ಡಾಕ್ಟರ್ ಇವ್ರೇನಾ ಅಂತ ಅನಿಸ್ಬಿಡ್ತ್ರಿ ಸರ್. ಅವ್ರು ಡಾಕ್ಟ್ರೇ, ಬಟ್ ಅವ್ರಿಗೆ ಆಶ್ಚರ್ಯ ಆಗಿರೋದು ಹೆಂಗಂದ್ರೆ, ನಾವ್ ಏನೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಈ ತರ ರಿಕವರಿ ಆಗಿರೋದು ನಾವು ನೋಡಿಲ್ಲ. ಬಟ್ ಇವ್ರಿಗೆ ನಾವ್ ಏನು ಟ್ರೀಟ್ಮೆಂಟ್ ಹೇಳಿಲ್ಲ, ಬಟ್ ಏನು 1.5-2 ತಿಂಗಳಲ್ಲಿ ಇಷ್ಟೆಲ್ಲ ಇವ್ರು ಚೆನ್ನಾಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಇದು ಹೆಂಗೆ ಸಾಧ್ಯ ಅಂತ ಅವ್ರ ತಲೆಯಲ್ಲಿ ಒಂದು ಹುಳ ಬಿಟ್ಟಂಗಾಗಿದೆ. ಹೌದ್ರಿ ಸರ್. ಹ್ಮ್ ಎಸ್. ಓಕೆ, ಸೊ ನಿನ್ನೆ ಆತರ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಓವರ್ ಆಲ್ ಡಾಕ್ಟರ್ಸ್ ಆತರ ಹೇಳಿದಾಗ ನಿಮ್ಮ ಮನಸ್ಥಿತಿ ಆತರ ಇತ್ತು ಅವಾಗ? ಸಖತ್ ಖುಷಿ ರೀ ಸರ್. ಯಾರಿಗ್ ಖುಷಿ ಆಗಲ್ರಿ ಸರ್, ಯಾಕಂದ್ರ ಒಂದ್ ಮಗು ಈಗ ಹೆಣ್ಣು ಅನ್ನೋದ್ ಕಂಪ್ಲೀಟ್ ಆಗದೆ ಒಂದ್ ಮಗು ಬಂದ್ಮೇಲ್ರಿ ಸರ್. ಅದ್ರಾಗೂ ಆಫ್ಟರ್ ಮ್ಯಾರೇಜ್ ಮಗು ಸಂಬಂಧ ಬಾಳ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಸರ್ ಹೆಣ್ಮಕ್ಳು. ಆದ್ರೂ ತಗ್ಸೋರ್ ಬಾಳ್ ಮಂದಿ ಅದಾರಿ ಸರ್, ಆದ್ರ ಮಗು ಬೇಕು ಅಂತ ಒದ್ದಾಡೋರು ಬಾಳ ಜನ ಅದಾರಿ ಸರ್. ಅದ್ರಾಗ ನಾನು ಒಬ್ಳರಿ ಸರ್. ಮದ್ವೆ ಆಗಿದ್ದು ಫಸ್ಟ್ ಡೇ ಇಂದನೂ ನನ್ನ ಆಸೆ ಇರೋದೇ ಒಂದ್ ಮಗು ಬೇಕು ಅಂತಂದು ಸರ್. ಯಾಕಂದ್ರ ನಾನ್ ಡಯಾಬಿಟಿಕ್, ನನ್ನ ಹಸ್ಬೆಂಡ್ ಡಯಾಬಿಟಿಕ್, ಎಷ್ಟು ಬೇಗ ಆಗುತ್ತೆ ಅಷ್ಟು ಮಗು ಮಾಡ್ಕೊಂಡ್ಬಿಡ್ಬೇಕು ಅಂತೇಳಿ. ಏಜ್ ನಂದು 26, ಅವ್ರದ್ದು 36. ಬಿಟ್ಕೋಬಾರ್ದು, ಒಟ್ನಲ್ಲಿ ಮಗು ಮಾಡ್ಕೋಬೇಕು ಅನ್ನೋದು ನಂಗೆ ಬಾಳ ಆಸೆ ಐತ್ರಿ ಸರ್. ಆದ್ರೆ ಪ್ರತಿ ಸರಿ ಅಬೌಟ್ ಆದಾಗುನು ನಾನ್ ಬಾಳ ಕುಗ್ಗೋಗ್ತಿದ್ದೆ ರೀ ಸರ್. ಹೆಲ್ತ್ ಇಂದ ಆಯ್ತು, ಮೆಂಟಲಿನೂ ಆತ್ರಿ ಸರ್. ಹಿಂಗಾಗ್ಬಿಡ್ತು. ಅದು ರಿಕವರ್ ಆಗೋದು ಬಾಳ ಅಂದ್ರೆ ಬಾಳ ದಿನ ತಗೊಳದ್ರಿ ಸರ್ ನನಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ನಿನ್ನೆ ನನಗೆ ಅಲ್ಲಿವರೆಗೂ ಹೇಳೋವರ್ಗು ನನಗೆ ಅದು ತಲೆ ಐತ್ರಿ ಸರ್. ಹೆಂಗ್ ಆಕತ್ತೋ ಏನೋ, ಹಿಂಗ್ ಏನಿಲ್ಲ, ನನ್ ಪೀರಿಯಡ್ ಬೇರೆ ರೆಗ್ಯುಲರ್ ಆಗ್ತಾ ಐತಿ, ಟ್ರೈ ಮಾಡ್ತಾನೆ ಇದೀವಿ. ಇನ್ ಕೇಸ್ ಕನ್ಸೀವ್ ಆಯ್ತು ಈ ಪ್ರಾಡಕ್ಟ್ ಇಂದ ಆದ್ರೂನು ಅದು ಉಳಿತೈತೋ ಇಲ್ಲೋ, ಮತ್ತೆಲ್ಲ ಆಗ್ತೈತೋ, ಅಕಸ್ಮಾತ್ ಉಳಿದ್ರುನು ಎಲ್ಲಿ ಬೇಬಿ ಇಮ್ಮೆಚೂರ್ಡ್ ಆತರ ಆಗುತ್ತೋ, ಎಷ್ಟು ಕನ್ಕ್ಲೂಷನ್ಸ್, ಎಷ್ಟು ಟೆನ್ಷನ್ ಗಳಂದ್ರೆ ಸರ್ ಮೈಂಡ್ ಒಳಗ ಅದೊಂದ್ ವಿಷಯಕ್ ಮಾತ್ರ ಬಾಳ ತಲೆ ಕೆಡ್ಸ್ಕೊಳಲ್ಲೇ ಅಲ್ರಿ ಸರ್. ಆದ್ರ ಆ ಮಗು ವಿಷಯಕ್ ಬಾಳ್ ತಲೆ ಕೆಡ್ಸ್ಕೊಂಡಿದ್ದೆ ರೀ ಸರ್ ನಾನು. ಇವಾಗ ನಿನ್ನೆ ಡಾಕ್ಟರ್ ಹೇಳ್ಬಿಟ್ರಲ್ಲ, ನಿಮ್ದು ಕಂಪ್ಲೀಟ್ ಸ್ಕ್ಯಾನ್ ಮಾಡ್ಬಿಟ್ಟು ನಿಮ್ದು ಟೋಟಲಿ ಹೆಲ್ದಿ ಮಗು ಆಗುತ್ತೆ ಅಂತ ಅವರೇ ಹೇಳ್ಬಿಟ್ರು. ಅದ್ ಎಷ್ಟ್ ಖುಷಿ ಕೊಡತ್ತಂದ್ರೆ ಸರ್ ನನಗೆ, ಇನ್ನೇನು ಬೇಡ ಲೈಫ್ ಒಳಗ, ಈ ಕಮ್ಯುನಿಟಿ ಆ ಮಗು ಒಂದ್ ಇಟ್ಬಿಟ್ರೆ ನನಗೆ ಏನು ಬೇಡ ಲೈಫ್ ಒಳಗ ಅನ್ನಷ್ಟು ಖುಷಿ ಕೊಟ್ಬಿಡದ್ರಿ ಸರ್ ನನಗೆ ಆಕ್ಚುಲಿ. ವಾ, ಅದಕ್ಕೆ ಹೇಳೋದು, ಸಿ, ಈ ಸಿಸ್ಟಮ್ ಒಳಗೆ ಏನ್ ಬಂದ್ ಕೂತಿದ್ದೀರಿ, ಅದು ನೀವ್ ಮಾಡಿದ ಪುಣ್ಯನೋ, ನಿಮ್ ತಂದೆ ತಾಯಿ ಮಾಡಿದ ಪುಣ್ಯನೋ, ಅಥವಾ ನಿಮ್ಮಿಂದ ಏನೋ ಲೋಕ ಕಲ್ಯಾಣ ಆಗ್ಲಿಕ್ಕಿದೆ, ಹಂಗಾಗಿ ನಿಮ್ಗೆ ಈ ಸಿಸ್ಟಮ್ ಸಿಕ್ಕಿರು. ಇನ್ನೊಂದ್ಸರಿ ಮಿಕ್ಸ್ ಮಾಡ್ಬೇಕು, ಇನ್ನೊಂದ್ಸರಿ ಡ್ರೈ ಮಾಡ್ಬೇಕು. ಓಕೆ, ಅವ್ರಿಗೆ ಗೊತ್ತಿಲ್ಲ, ಇನ್ನೊಂದ್ಸರಿ ಹೇಳಿ. ಲೇಟ್ ಆಯ್ತು ಸರ್, ನಾನ್ ಸ್ವಲ್ಪ ಮಾತಾಡ್ಕೊತ ಆಪರೇಷನ್ ಲೇಟ್ ಆಯ್ತು. ಓಕೆ, ಇರ್ಲಿ, ಇಟ್ಸ್ ಓಕೆ, ಫೈನ್. ಇವಾಗ ತೂಕ ಎಷ್ಟು ಕಡಿಮೆ ಮೇಡಮ್? ಸರ್ ಆಕ್ಚುಲಿ ಗೇನ್ ಆಗೈತಿ ಸರ್, ನಾನ್ ನಿನ್ನೆ ಹಾಸ್ಪಿಟಲ್ ಚೆಕ್ ಮಾಡಿದೆ ಸರ್, ಗೇನ್ ಆಗೈತಿ ಸರ್ ವೆಯ್ಟ್. ನೋ ಪ್ರಾಬ್ಲಮ್, ಬಟ್ ಆರೋಗ್ಯ ಚೆನ್ನಾಗಿದೆ ತಾನೆ? ಚೆನ್ನಾಗೈತಿ ಸರ್, ನನಗೇನ್ ಟೆನ್ಷನ್ ಇಲ್ರಿ ಸರ್. ಇನ್ನ 10 kg ಗೇನ್ ಆದ್ರೂ ನನಗೆ ಹೆಲ್ತ್ ಇಂಪ್ರೂವ್ ಆಗೈತೆ ಅನ್ನೋ ಖುಷಿ ಐತ್ರಿ ಸರ್. ಆಕ್ಚುಲಿ ಮೇ ಬಿ ಖುಷಿ ಜಾಸ್ತಿ ಆಗಿರ್ಬೇಕು ಸರ್ ವೆಯ್ಟ್. ಖುಷಿಗೆ ಆಕ್ಚುಲಿ ಜಾಸ್ತಿ ಆಗತ್ತೆ. ಇವಾಗ ನೋಡಿ, ಮದುವೆ ಆಗಿಂತ ಮುಂಚೆ ಹೆಣ್ಮಕ್ಳು ಈ ಒಂದ್ ಮನೆ ಹೆಂಗಿರ್ತಾರೆ, ಬಳ್ಳಿದ್ದಂಗಿರ್ತಾರೆ. ಯಜಮಾನ್ರಿ ಏನ್ ಹುಡುಗಿ ಹಿಂಗೈತಂದ್ರೆ, ಅದು ಅರ್ಶಿನ ನೀರ್ ಬಿದ್ರೆ ತಾನೇ ಸರಿ ಹೋಗುತ್ತೆ, ಅರ್ಶಿನ ನೀರ್ ಬಿದ್ರೆ ಅದಂಗೆ ಸರಿ ಹೋಗುತ್ತೆ, ರಾಘವೇಂದ್ರ.
ಸರಿ ಸರ್ ಸರಿ ಹೋಗುತ್ರಿ. ಯಾರು ಹೇಳ್ತಾರೆ? ಅರ್ಶಿನ ನೀರು ಬಿದ್ರೆ ಸರಿ ಹೋಗ್ತೈತೆ. ಅರ್ಶಿನ ನೀರು ಬೆಳಕು ದಪ್ಪ ಆಗಕ್ಕೆ ಏನ್ ಸಂಬಂಧ? ಯಾರು ಹೇಳ್ತೀರಿ? ಹ್ಮ್ ಏ ನಾಗರತ್ನ ಮೇಡಮ್ ಹೇಳ್ರಿ, ಹೌದೇನ್ರಿ? ಏನ್ ಸರ್? ಅರ್ಶಿನ ನೀರು ಬಿದ್ರೆ ಹುಡುಗಿ ಹ್ಮ್ ದಪ್ಪ ಆಗ್ತಾಳೆ ಅಂತ ಅಂತಾರೆ. ಅರ್ಶಿನ ಹೌದ್ ನೀರು ಸರ್. ಹೆಂಗೆ ಅದೇಂಗೆ ಅದಕ್ಕೆ ಇದಕ್ಕೆ ಸಂಬಂಧ? ಅದು ಖುಷಿ ಅವ್ರಿಗ, ಅದು ಒಂಥರ ಖುಷಿ ಸಂತೋಷ ಅವ್ರಿಗ ಒಂದ್ ಹ್ಮ್ ಹೇಳಕ್ ಬರಲ್ಲ ಅದು ಅದ್ ಖುಷಿ ಬರೇ. ಅದು ಹೇಳಕ್ ಬರಲ್ಲ. ಸುಮಿತ್ರಾ ಮೇಡಮ್ ಹೇಳ್ರಿ, ನೀವು ನಿಮ್ಗೆ ನಿಮ್ಗೆ ಗೊತ್ತ. ಅರ್ಶಿಣ ನೀರು ಬಿದ್ರೆ ಯಾತರಕರ್ರಿ ದಪ್ಪಕ್ಕರ ಅಂತ. ದಪ್ಪಗದ್ ಯಾವಾಗಂದ್ರ ಹುಡ್ಗಾನು ದಪ್ಪಕನ ಹುಡುಗಿನೂ ದಪ್ಪಕ್ಕಾಳ. ಯಾವಾಗಂದ್ರ ಮದ್ವೆ ಆತಂತ ಖುಷಿಗೆ ಇಬ್ರು ದಪ್ಪ ಆಗ್ತಾರ. ಬಟ್ ಅರ್ಶಿಣ ನೀರ್ ಬಿದ್ರೆ ಹೈಟ್ ಹೆಚ್ಚಿಗೆ ಆಕೈತಿ. ಓ